ಕಷ್ಟ ಅನ್ನೋದು ಬಡವರಿಗೇನೆ ಹುಡುಕಿಕೊಂಡು ಬರ್ತೇನೋ ಗೊತ್ತಿಲ್ಲ. ಕಡು ಬಡವರಿಗೆ ಒಂದೊತ್ತು ಊಟಕ್ಕೂ ಪರದಾಡುವ ಹಂತ ತಲುಪಿರ್ತಾರೆ. ಅದರ ಮಧ್ಯೆ ಕಾಯಿಲೆ ಎಂಬ ಅತಿಥಿ ಬಡವನ ಮನೆ ಕದ ತಟ್ಟಿ ಹೊಳವಕ್ಕೆ ಬಿಟ್ಟರೆ ಆ ಕುಟುಂಬದ ಕಷ್ಟ ಹೇಳತೀರದು. ಆತ ಬಡ ಯುವಕ. ಈತನ ಅದೃಷ್ಟ ಚೆನ್ನಾಗಿದ್ದಿದ್ರೆ ಇಷ್ಟರೊಳಗೆ ಮದುವೆಯಾಗಿ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಸುಖದಿಂದ ಜೀವನ ನಡೆಸಬೇಕಿತ್ತು. ಆದರೆ ಇದೀಗ ಬದುಕಲು ಜೀವನ್ಮರಣ ಹೋರಾಟ ನಡೆಸ್ತಿದ್ದಾರೆ. ಫೇಲ್ಯೂರ್ ಆಗಿರೋದ್ರಿಂದ ನನಗೆ ಭಾಳ ತೊಂದರೆ ಆಗಿದೆ. ಯಾವುದೇ ಸರ್ಕಾರದ ಸೌಲಭ್ಯಗಳು ಯಾವುದು ಸಿಗ್ತಿಲ್ಲ ನನಗೆ. ಆಮೇಲೆ MLA ಸಾಹೇಬರು ಯಾವುದೂ ಸಹಾಯ ಮಾಡಿಲ್ಲ. HD ಕೋಟೆಯಲ್ಲಿ ಡಯಾಲಿಸಿಸ್ ಫ್ರೀ ಸಿಗ್ತಿಲ್ಲ. ಆದ್ದರಿಂದ ಬಹಳ ತೊಂದರೆ. ನೀವು ಮಾತ್ರ ತಗೊಳಕ್ಕೂ ಕಾಸಿಲ್ಲ. ದಯವಿಟ್ಟು ನನಗೆ ಒಂದು ಸಹಾಯ ಮಾಡಿಕೊಡಿ. 2 ಕಿಡ್ನಿ ಫೇಲ್ಯೂರ್ ಆಗಿದೆ. ಚಿಕಿತ್ಸೆಗೆ ದುಡ್ಡಿಲ್ಲ. ದಯವಿಟ್ಟು ನನಗೆ ಸಹಾಯ ಮಾಡಿಕೊಡಿ. ಸರ್ಕಾರದಿಂದ ಯಾವುದೇ ಆದಂಥ ಸೌಲಭ್ಯಗಳು ಯಾವುದೂ ಇಲ್ಲ. HD ಕೋಟೆಯಲ್ಲಿ ಡಯಾಲಿಸಿಸ್ ಫ್ರೀ ಸಿಗ್ತಿಲ್ಲ. JSS ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡಿಸ್ತಿದ್ದೀನಿ. ದಯವಿಟ್ಟು ನನಗೊಂದು ಸಹಾಯ ಮಾಡಿಕೊಡಿ. ಹೌದು, ಸರಗೂರು ಸಮೀಪದ ಹಳೆ ಹೆಗ್ಗುಡಿಲು ಗ್ರಾಮದ ರಾಮಚಂದ್ರ ಎಂಬ ಯುವಕನಿಗೆ 2 ಕಿಡ್ನಿ ವೈಫಲ್ಯವಾಗಿದೆ. ಈ ಹಿನ್ನೆಲೆ ಇಡೀ ಕುಟುಂಬವೀಗ ಸಂಕಷ್ಟದಲ್ಲಿ ದಿನದೂಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈತನಿಗೆ ಕಳೆದ 4 ತಿಂಗಳ ಹಿಂದೆ ಇದ್ದಕ್ಕಿದ್ದಂತೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿತ್ತು. ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಿದಾಗ 2 ಕಿಡ್ನಿ ವೈಫಲ್ಯವಾಗಿದೆ ಅಂತ ತಿಳಿದು ಬಂದಿತ್ತು. ಇದನ್ನು ಕೇಳಿದ ಕುಟುಂಬಸ್ಥರಿಗೆ ಜೀವ ಹೋದಂತೆ ಆಗಿತ್ತು. ಅಂದಿನಿಂದ ಇಂದಿನವರೆಗೂ ಸುಮಾರು 70 ಕಿಲೋಮೀಟರ್ ದೂರ ಇರೋ ಮೈಸೂರಿಗೆ ಹೋಗಿ ಡಯಾಲಿಸಿಸ್ ಮಾಡಿಸಿಕೊಂಡು ಬರ್ತಿದ್ದಾರೆ. ಈವರೆಗೆ ಚಿಕಿತ್ಸೆಗೆ ಸುಮಾರು 4 ಲಕ್ಷ ರೂಪಾಯಿ ಖರ್ಚಾಗಿದೆಯಂತೆ. 4 ಲಕ್ಷ ಖರ್ಚಾಗಿದೆ. ಇವಾಗ ನಾವು ತುಂಬ ಬಡವರು, ಕೂಲಿ ಮಾಡ್ಕೊ ಬರ್ತಿದ್ದೀವಿ. ನಮ್ಮ ತಂದೆ ತಾಯಿಯವರು ನನ್ನ ಸಾಕಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಇವಾಗಲೇ 4 ಲಕ್ಷ 5 ಲಕ್ಷ ಖರ್ಚು ಮಾಡಿದ್ದಾರೆ. ತಮ್ಮ ಗ್ರಾಮಕ್ಕೆ 12 ಕಿಲೋಮೀಟರ್ನಷ್ಟು ದೂರ ಇರೋ HD ಕೋಟೆ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ರೋಗಿಗಳ ಸಂಖ್ಯೆ ಹೆಚ್ಚಿದೆ ಅಂತ ಈತನಿಗೆ ಇಲ್ಲಿ ಡಯಾಲಿಸಿಸ್ ಮಾಡ್ತಿಲ್ಲ. ಹೀಗಾಗಿ ದೂರದ ಮೈಸೂರಿಗೆ ಹೋಗಿ ಡಯಾಲಿಸಿಸ್ ಮಾಡಿಸಿಕೊಂಡು ಬರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇಷ್ಟೆಲ್ಲ ಸಮಸ್ಯೆ ನಡುವೆ ತಾಲೂಕಿನ ಶಾಸಕರಾದ ಅನಿಲ್ ಚಿಟ್ಮಾದು ಅವರ ಬಳಿ ಹೋಗಿ HD ಕೋಟೆಯಲ್ಲಾದರೂ ಡಯಾಲಿಸಿಸ್ಗೆ ಅವಕಾಶ ಮಾಡಿಸಿಕೊಡಿ ಎಂದು ಮನವಿ ಮಾಡಿಕೊಂಡಿದ್ರು. ಅದು ಸಾಧ್ಯವಾಗಿಲ್ಲ. ಇತ್ತ ಮೊದಲು ನೀವು ಖರ್ಚು ಮಾಡಿ ಆಪರೇಷನ್ ಮಾಡಿಸಿ ನಂತರ ನಿಮಗೆ ಸರ್ಕಾರದಿಂದ ಹಣ ಕೊಡಿಸ್ತೇವೆ ಅಂತ ಯುವಕನ ಪೋಷಕರಿಗೆ ಹೇಳಿ ಕಳಿಸಿದ್ದಾರಂತೆ. ಹೀಗಾಗಿ ಈ ಕುಟುಂಬ ಈಗ ಈತನ ಸಾವನ್ನ ಕಣ್ಣಾರೆ ನೋಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಆಪರೇಷನ್ಗೆ ಸುಮಾರು 12 ಲಕ್ಷ ರೂಪಾಯಿ ಖರ್ಚಾಗಲಿದ್ದು ಅದನ್ನು ಭರಿಸಲು ಆ ಕುಟುಂಬಕ್ಕೆ ಶಕ್ತಿ ಇಲ್ಲ. ಹೀಗಾಗಿ ಯುವಕ ದಾನಿಗಳ ಬಳಿ ಸಹಾಯ ಕೋರಿದ್ದು ನನ್ನ ಜೀವ ಉಳಿಸಿ ಅಂತ ಅಂಗಲಾಚ್ತಿದ್ದಾನೆ. ಈತನಿಗೆ ಸಹಾಯಹಸ್ತ ಚಾಚೋರು ಈ ಬ್ಯಾಂಕಿಗೆ ಹಣ ಹಾಕಬಹುದಾಗಿದೆ. ನಾವು ಆತನಿಗೆ ಕಿಡ್ನಿ ಕೊಡಲು ಮುಂದಾಗಿದ್ದೇವೆ. ಆದರೆ ಇದಕ್ಕೆ ತಗಲೋ ವೆಚ್ಚವನ್ನು ನಮ್ಮಲ್ಲಿ ಭರಿಸಲಾಗ್ತಿಲ್ಲ. ಶಾಸಕರು ನಮಗೆ ಸಹಾಯ ಮಾಡಲು ಮುಂದಾಗ್ತಿಲ್ಲ. ಹೀಗಾಗಿ ನಮ್ಮ ಮಗನ ನೋವನ್ನು ಕಣ್ಣಾರೆ ಕಂಡು ಸುಮ್ಮನಿರಬೇಕಾಗಿದೆ ಅಂತಾರೆ ಪೋಷಕರು. ಒಟ್ಟಾರೆ 2 ಕಿಡ್ನಿ ಕಳೆದುಕೊಂಡು ಚಿಕಿತ್ಸೆ ವೆಚ್ಚಕ್ಕಾಗಿ ಸಹಾಯಕ್ಕೆ ಅಂಗಲಾಗ್ತಿರೋ ಯುವಕ ರಾಮಚಂದ್ರನಿಗೆ ದೇಶದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ 1 ರೂಪಾಯಿ ಸಹಾಯ ಮಾಡಿದ್ರೂ ಸಾಕು, ಯುವಕ ಬದುಕುಳಿಯಬಹುದೇನೋ ಅನ್ನೋದು ನ್ಯೂಸ್ 101 ಡಿಜಿಟಲ್ನ ಕಳಕಳಿ.